ಗಣಪತಿ ನೋಡಾಕ ನಮ್ ದೋಸ್ತನ ಊರಿಗೆ ಬಂದಿ ನೋಡ್ರಿ. ನಮಸ್ಕಾರ ರೀ, ನಾನ್ ನಿಮ್ ಆಕಾಶ. ಮಾರ್ನಿಂಗ್ ಎದ್ದು ರೆಡಿ ಆಗಿ ನಮ್ ದೋಸ್ತನ ಮನಿಗ್ ಹೋಗಿ ದೋಸ್ತು ಕರ್ಕೊಂಡು ಅಲ್ಲಿಂದ ಸೀದಾ ಹಾಸ್ಪಿಟಲ್ ಬಂದಿನ್ ನೋಡ್ರಿ. ಹಾಸ್ಪಿಟಲ್ ಹೋಗಿ ಡೆಕೋರೇಷನ್ ಮಾಡಿ ಅಲ್ಲಿಂದ ಸೀದಾ ಗಾಂಧಿ ಚೌಕ್ ಬಂದಿನ್ರಿ. ಗಾಂಧಿ ಚೌಕ್ ದಿಂದ ಮಿಲನ್ ಬಾರ್ ಕಡೆ ಬಂದಿವ್ರಿ. ಮಿಲನ್ ಬಾರ್ ಅಪೋಸಿಟ್ ಇರುವಂತ ಒಂದ್ ಮನಿ ಒಳಗ ಗಣಪತಿ ಇತ್ತು. ಗಣಪತಿ ತಗೊಂಡು ಅಲ್ಲಿಂದ ಸೀದಾ ನಮ್ ಜಲವಾದಿ ಹಾಸ್ಪಿಟಲ್ ಬರ್ಲಕತ್ತೀವಿ ನೋಡ್ರಿ. ಗಣಪತಿ ತಗೊಂಡ್ ಬರೋ ಟೈಮಿಗೆ ಗಣಪತಿ ಕೂಗ್ ಹೊಡೆದು ಕರ್ಕೊಂಡ್ ಬಂದಿವ್ರಿ ನಮ್ಮ ಹಾಸ್ಪಿಟಲ್ ಗಣಪತಿಗೆ ನಮ್ಮ ಹಾಸ್ಪಿಟಲ್ ಕರ್ಕೊಂಡ್ ಬಂದು ಪೂಜಾ ಪುನಸ್ಕಾರ ಎಲ್ಲಾ ಮಾಡಿದಿವ್ರಿ. ಹಾಸ್ಪಿಟಲ್ ಬಂದವ್ರಿಗೆ ಜಲ್ದಿ ಆರಾಮ್ ಮಾಡಿ ಕಳಿಸಪ್ಪ ತಂದು ಗಣಪನ ಹತ್ರ ನಾ ಬೇಡ್ಕೊಂಡ್ರಿ. ಹಾಸ್ಪಿಟಲ್ ದಿಂದ ರೂಮಿಗೆ ಬಂದು ಡ್ರೆಸ್ ಚೇಂಜ್ ಮಾಡಿ ಅಲ್ಲಿಂದ ಡೈರೆಕ್ಟ್ ನಮ್ ದೋಸ್ತಿನ ಊರಿಗೆ ಹೋಗತ್ತಿ ನೋಡ್ರಿ. ನಮ್ ದೋಸ್ತಿನ ಊರ್ ಯಾವ್ದಂತ ಕೇಳ್ತೀರಿ ಏನ್ರಿ? ಕಾಳಕವಟಿಗೆ ತಿಕೋಟ ಹತ್ರ ಬರ್ತದ್ರಿ. ಅದಕ್ಕಾಗಿ ಸೀದಾ ತೊರವಿದಿಂದ ತಿಕೋಟಕ್ ಬಂದಿ ನೋಡ್ರಿ. ತಿಕೋಟದಿಂದ ಬಾಬಾನಗರ್ಗೆ ಹೋಗತ್ತಿ ನೋಡ್ರಿ. ನಾ ಬಿಜಾಪುರದಿಂದ ಬಾಬಾನಗರ್ಗೆ ಬರೋ ತನಕ ನೂರಾರು ಗಣಪತಿ ನೋಡಿನ್ರಿ. ಯಾಕಂತಂದ್ರ ಅಷ್ಟೊಂದು ಗಣಪತಿಯನ್ನು ಒಯ್ಲಿಕತ್ತೀರಿ ಭಕ್ತಾದಿಗಳು. ನಾ ನೋಡ್ರಿ ಈಗ ನಮ್ ದೋಸ್ತನ ಊರಿಗೆ ಬಂದಿನ್ರಿ. ನನಗೆ ಗೊತ್ತಿದ್ದಿಲ್ಲ ನಮ್ ದೋಸ್ತ ನನಗಾಗಿ ಒಂದು ಟಿ ಶರ್ಟ್ ಹೊಲ್ಸೇನ ತಂದು ಟಿ ಶರ್ಟ್ ಹಾಕೊಂಡಿನಿ. ಹಂಗ ಕಾಣಿಸಕತ್ತ ಅಂತ ನೀವೇ ಹೇಳ್ರಿ. ನಮ್ ದೋಸ್ತನ ಊರಿನ ಹೆಸರು ಬಂದ್ಬಿಟ್ಟು ಕಾಳಕವಟಿಗೆ ಅಂತ. ತಿಕೋಟದಿಂದ ಬಾಳೆಬಾದ್ರ 13 14 ಕಿಲೋಮೀಟರ್ ಆಗ್ತಿರ್ಬಹುದು. ಈ ಊರಿಗೆ ಬಂದು ಗಣಪತಿ ಡಿಜೆ ಅವರು ಕುಣಿದು ಎಂಜಾಯ್ ಮಾಡಿ ನೋಡ್ರಿ. ನಾ ಅಂತೂ ರಾತ್ರಿ ಇಲ್ಲೇ ಮಲ್ಕೊಂಡಿನ್ರಿ. ಊಟ ಮಾಡಿ ಬೆಳಗ್ಗೆ ಎದ್ದು ಹೋಗ್ತೀನ್ರಿ. ಹೊಸ್ತಾಗಿ ನೋಡಕತ್ತಾರ ಫಾಲೋ ಮಾಡ್ರಿ. ನಿಮ್ 2-3 ಜನ ದೋಸ್ತರಿಗೆ ಶೇರ್ ಮಾಡ್ರಲ್ಲ. ಹಾಗೆ ಒಬ್ರು ಕ್ರಿಯೇಟರ್ ಮೀಟ್ ಆದ್ರಿ, ಸಂತೋಷ್ ಬ್ರದರ್ ತಂದು. ನಿನ್ನೆತ್ತ ಗಣಪತಿ ಡಿಜೆ ಒಳಗೆ ಕೂಗಿ ನನ್ನ ದಣಿ ಸ್ವಲ್ಪ ಚೇಂಜ್ ಆಗ್ಯದ್ರಿ. ಯಾರು ಬೈಲಿಕ್ ಹೋಗ್ಬೇಡ್ರಿ.